ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹೊರಟಿದ್ದೆ. ನನ್ನ ಫ್ರೆಂಡ್ಸು ಹಬ್ಬಕ್ಕೆ ಹೇಳಿದ್ದೆ ಅಂತ ಊರಲ್ಲಿ ಏನೋ ಊರಬ್ಬ ನಡೀತಾ ಇತ್ತು. ಹಾಗಾಗಿ ನಾನು ನನ್ನ ಫ್ರೆಂಡು ಬಂದು, ಇವನೇ ಶರತ್ ಅಂತ ನನ್ನ ಫ್ರೆಂಡು, ಅವ್ರ ತಾಯಿ ಕೂಡ ಅಲ್ಲೇ ಇದ್ದಾರೆ ನೋಡಿ. ನಮಗೆ ಇದು ಹಳೆ ಪರಿಚಯ. ಇವ್ರ ಮನೇಲಿ ಏನೇ ಫಂಕ್ಷನ್ ಆದರೂ ಬರ್ತಾ ಇರ್ತೀವಿ. ಇಲ್ಲಿ ಮಾತಾಡಿಸ್ಕೊಂಡು ಹಂಗೆ ದೇವಸ್ಥಾನ ಪೂಜೆ ಮಾಡ್ತಾಯಿದ್ರು ನೋಡಿ. ಯಾವುದೇ ಅಲಂಕಾರ ಆಡಂಬರ ಇಲ್ಲದೆ ನಾರ್ಮಲ್ಲಾಗಿ ಯಾವುದೋ ಹೊಂಗೆ ಸೊಪ್ಪಿಂದ ಹುಡುಗರು ಮಾಡ್ತಾರಲ್ಲ ಆ ಥರ ದೇವಸ್ಥಾನ ಮಾಡಿದ್ದಾರೆ. ಚಿಕ್ಕದಾಗಿ ಮಣ್ಣಿನ ವಿಗ್ರಹ ಮಾಡಿದ್ದಾರೆ. ಇಲ್ಲಿ ಏನೇ ಮಾಡಿದ್ರು ಕೂಡ ಈ ದೇವ್ರಿಗೆ ಹಬ್ಬಕ್ಕೆ ಊಟ ಏನೇ ರೆಡಿ ಮಾಡಿದ್ರು ಕೂಡ ಇಲ್ಲಿ ಬಂದು ಪೂಜೆ ಮಾಡಿಸ್ತಾರೆ. ನೀವು ನೋಡ್ತಾ ಇರ್ಬೋದು, ಆಲ್ರೆಡಿ ಯಾರೋ ಪೂಜೆ ಮಾಡಿಸ್ತಾ ಇದ್ದಾರೆ. ಇಲ್ಲಿ ಪೂಜೆನೂ ಕೂಡ ಮಾಡ್ತಾ ಇದ್ದಾರೆ. ಆಡಂಬರ ಏನಿಲ್ಲ, ಸಿಂಪಲ್ ಆಗಿ ಅಲಂಕಾರ ಮಾಡಿದ್ದಾರೆ ನೋಡಿ. ನೀವೇ ನೋಡ್ಬೋದು, ಮಣ್ಣೊಂದು ವಿಗ್ರಹ ಮಾಡಿದ್ದಾರೆ. ಅದಾದಮೇಲೆ ನೆಕ್ಸ್ಟು ಇಲ್ಲಿ ಬಂದು ನಾನು ನನ್ನ ಫ್ರೆಂಡು ಮಾತಾಡ್ಕೊಂಡು ಊಟ ಮಾಡ್ತಾಯಿದ್ರು. ಊಟಕ್ಕೆ ರೆಡಿ ಆದೋ, ಮತ್ತು ಅಲ್ಲಿ ಟೇಬಲ್ ಖಾಲಿ ಆಯಿತು ಅಂದ್ಬಿಟ್ಟು ಊಟಕ್ಕೆ ಕೂತ್ಕೊಂಡು ಆರಾಮಾಗಿ ನಾನ್ ವೆಜ್ ರೆಡಿ ಮಾಡಿದರು. ಮೊದಲೇ ಕೇಳಬೇಕಾ ನಮ್ಮ ಜನ, ನಾವೆಲ್ಲ ಮಂಡ್ಯದವರು ನಾನ್ ವೆಜ್ ಅಂದರೆ ಸ್ವಲ್ಪ ಜಾಸ್ತಿನೇ ತಗೋತೀವಿ. ಹಂಗಾಗಿ ಊಟ ಆದಮೇಲೆ ಎಲ್ಲ ಫುಡ್ ಕೂಡ ರೆಡಿ ಮಾಡಿದರು ನೋಡಿ. ಎಲ್ಲ ಅರೇಂಜ್ ಕೂಡ ಮಾಡಿದರು. ಹಂಗಾಗಿ ಎಲ್ಲ ಊಟ ಎಲ್ಲ ಮುಗಿಸಿ ಮಾತಾಡ್ಸ್ಕೊಂಡು ಬಾಯಿ ಹೇಳೋ ಸಮಯ ಬಂತು. ಹಂಗಾಗಿ ಹೊರಟೋ ನಾವು. ಅದೇ ರೀತಿ ಮೈಸೂರು ರೋಡಲ್ಲಿ ಮೈಸೂರು ರೋಡಿಂದ ನೋಡಿ ಮೈನ್ ಬೆಂಗಳೂರು ರೋಡ್ಗೆ ಟರ್ನ್ ಆಗ್ತೀವಿ. ಹಂಗೆ ಬರ್ತಾ ಇರಬೇಕಾದ್ರೆ ನಮಗೆ ನೈಸ್ ರೋಡ್ದು ಕಾಣಿಸುತ್ತೆ ವ್ಯೂವು. ಮೋಡ ಕೂಡ ಕವಿದಿತ್ತು. ಒಂದು ಸ್ವಲ್ಪ ನೈಸ್ ರೋಡ್ದು ವಿಡಿಯೋ ಮಾಡೋಣ ಟೋಲ್ದು ಅಂತ ಮಾಡಿದೆ ನೋಡಿ. ವ್ಯೂ ತುಂಬ ಚೆನ್ನಾಗಿದೆ ನೋಡಿ. ನಮ್ಮ ಬೆಂಗಳೂರಲ್ಲೂ ಕೂಡ ನ್ಯಾಷನಲ್ NH ಥರ ಟೋಲ್ ಕೂಡ ಇದೆ, ಚೆನ್ನಾಗಿ ಮಾಡಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ ಬಂದು ಕುಂಬ್ಳಗೂಡು ರೂಟ್ ಬರ್ತೀವಿ. ಇದು ರಾಜರಾಜೇಶ್ವರಿ ಡೆಂಟಲ್ ಕಾಲೇಜ್, ಇದು ಹಾಸ್ಪಿಟಲ್ ಮತ್ತು ಕಾಲೇಜ್ ಎರಡೂ ಇದೆ ನೋಡಿ. ಇದು ಇಂಜಿನಿಯರಿಂಗ್ ಕಾಲೇಜ್ ಕೂಡ ಇದೆ. ಅದಾದಮೇಲೆ ಇದು ಧರ್ಮಸ್ಥಳ ಆಯುರ್ವೇದಿಕ್ ಹಾಸ್ಪಿಟ್ಲು. ಇಲ್ಲಿ ನೋಡಿ ಮಾಗಡಿ ರೋಡ್ದು ಅಟಲ್ ಟನಲ್ ಕೂಡ ಮಾಡ್ತಾ ಇದ್ದಾರೆ, ನೈಸ್ ರೋಡ್ದು. ಇದು ಮಾಗಡಿ ರೋಡ್ಗೆ ಟಚ್ ಆಗುತ್ತೆ ಇಲ್ಲಿಂದ. ಅದಾದಮೇಲೆ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟ್ಲು. ಹಾಗೆ ಚಳ್ಳಘಟ್ಟ ಮೆಟ್ರೋ ಸ್ಟೇಷನ್ ಸಿಗುತ್ತೆ. ಇದು ನೋಡಿ ನಿಮಗೆ ಡೈರೆಕ್ಟ್ ಕನೆಕ್ಟಿವಿಟಿ, ಎಲ್ಲೂ ಇಂಟರ್ಚೇಂಜ್ ಏನು ಮಾಡಬೇಕಾಗಿಲ್ಲ. ವೈಟ್ ಫೀಲ್ಡ್ಗೆ ಡೈರೆಕ್ಟ್ ಹೋಗುತ್ತೆ ಇಲ್ಲಿಂದ. ನೆಕ್ಸ್ಟ್ ಡೆಕಾತ್ಲಾನ್ ಇದೆ. ಡೆಕಾತ್ಲಾನ್ ಬಂದು ನೋಡಿ ಕೆಂಗೇರಿನಲ್ಲೂ ಇದೆ. ಎಲ್ಲೂ ಹೊರಗಡೆ ಹೋಗೋ ಅವಶ್ಯಕತೆ ಇಲ್ಲ. ಮೈಸೂರು ರೋಡು ಈ ಭಾಗದಲ್ಲಿ ಯಾರ್ಯಾರು ಇದ್ದರೆ ಡೆಕಾತ್ಲಾನಲ್ಲೂ ಕೂಡ ಶಾಪಿಂಗ್ ಮಾಡ್ಬೋದು. ನೆಕ್ಸ್ಟ್ ಬಂದು ಕೆಂಗೇರಿ ಬ್ರಿಡ್ಜ್ ಹತ್ರ ಬರ್ತೀವಿ. ಬ್ರಿಡ್ಜ್ ಕೂಡ ಸೂಪರಾಗಿ ಕಟ್ಟಿದ್ದಾರೆ ನೋಡಿ, ತುಂಬ ಚೆನ್ನಾಗಿದೆ ವ್ಯೂ ಕೂಡ. ಅದಾದಮೇಲೆ ನೆಕ್ಸ್ಟ್ ಇದೆಲ್ಲ ಕಂಪ್ಲೀಟ್ ಆದಮೇಲೆ ನಾನು ಗಿರಿಯಾಸು ಬರ್ತೀನಿ. ಯಾಕೆಂದರೆ ಒಂದು ನಮ್ಮ ಸಿಸ್ಟರ್ಗೆ ಸ್ಯಾಮ್ಸಂಗ್ ಫೋನ್ ಯಾವುದೋ ಬಿಲ್ ಮಾಡಬೇಕಿತ್ತು. S25 ಡಿಸ್ಪ್ಲೇನಲ್ಲಿ ಕ್ಲಿಯರೆನ್ಸ್ ಇತ್ತು. ಹಂಗಾಗಿ ಒಂದು 3 ಡೇಸ್ ಹಿಂದೆ ಎನ್ಕ್ವೈರಿ ಮಾಡಿದ್ದೆ. ಇವತ್ತು ಫೈನಲ್ ಆಗಿ ಅವ್ರಿಗೆ ಬಿಲ್ ಮಾಡೋಣ ಅಂದ್ಕೊಂಡು ಬಂದೆ ನೋಡಿ. S25 ಬಾಕ್ಸ್ ಕೂಡ ತರಿಸಿದ್ರು. ನೆಕ್ಸ್ಟು ಮೊಬೈಲ್ ಕೂಡ ರೀಸೆಟ್ ಮಾಡ್ತಾಯಿದ್ರು ನೋಡಿ. ಫೈನಲಾಗಿ ಮೊಬೈಲ್ ಕೂಡ ರೀಸೆಟ್ ಮಾಡ್ತಾಯಿದ್ರು. ಹಂಗಾಗಿ ಅದನ್ನ ಮುಗಿಸಿ ನಾನು ಬರ್ತಾಯಿದ್ದೆ. ಬರಬೇಕಾದ್ರೆ ಯಾವುದೋ ನಮ್ಮ ಏರಿಯಾದಲ್ಲಿ ಹೆಲ್ತ್ ಕ್ಯಾಂಪ್ ಕೂಡ ಮಾಡ್ತಾಯಿದ್ರು. ಏನೋ ಆರ್ಗನೈಸು ಹೆಲ್ತ್ ಬಗ್ಗೆ ಅಡ್ವೈಸ್ ಎಲ್ಲ ಮಾಡ್ತಾಯಿದ್ರು ನೋಡಿ. ನೀವೇ ನೋಡ್ತಾ ಇರ್ಬೋದು, ಸಣ್ಣದಾಗಿ ಒಂದು ಕ್ಯಾಂಪ್ ಮಾಡಿದ್ದಾರೆ. ಏನಪ್ಪ ಅಂದರೆ ಇದರಲ್ಲಿ ಒಂದು ವೆರಿಕೋಸು ಅಥವಾ ಏನೋ ಹೆಲ್ತ್ ಕ್ಯಾಂಪು, ಒಂದು ರೋಟ್ರಿ ಕ್ಯಾಂಪಿಂದ ಆ ಥರ ಕ್ಯಾಂಪಿಂದ ಆರ್ಗನೈಸ್ ಮಾಡಿದರು. ಅದು ಕೂಡ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಅದಾದಮೇಲೆ ಮನೆಗೆ ಹೋಗೋಣ ಅಂದ್ಕೊಂಡು ಬಂದೆ. ರೇಷನ್ ತೊಗೊಳಕ್ಕೆ ಇಷ್ಟೊಂದು ಜನ ಇದ್ದರು ನೋಡಿ. ಎಷ್ಟು ಜನ ಇದ್ದಾರೆ ರೇಷನ್ ತೊಗೊಳಕ್ಕೆ ಕ್ಯೂ ಅಲ್ಲಿ. ಇದು ನೋಡಿ ಇಲ್ಲಿ ಏನೋ ಗಲಾಟೆ ನಡೀತಾ ಇರ್ಬೋದು ಅಂದ್ಕೊಂಡೆ. ಹಂಗೆ ನೋಡ್ಕೊಂಡು ಹೋದೆ. ಫೈನಲಿ ಎಂಡ್ ಆಗೋ ಟೈಮಲ್ಲಿ ನಮ್ಮ ಮನೆಯವರೇನೋ ಫ್ಲವರ್ಸ್ ತೊಗೋಬೇಕು ಅಂತ ಹೇಳಿದ್ರು. ಹಂಗೆ ಶಾಪಿಂಗ್ ಮಾಡೋಕ್ಕೆ ಅಂತ ಬಂದರು. ಅದಾದಮೇಲೆ ಪಕ್ಕದಲ್ಲಿ ನೋಡಿದ್ರೆ ಇದು ಕೂಡ ಮಾರ್ತಾಯಿದ್ರು, ಕೊತ್ತಂಬರಿ ಎಲ್ಲ, ಹಸಿರು ಮೆಣಸಿಕಾಯಿ ಎಲ್ಲ ನೋಡಿ. ನೀವೇ ನೋಡ್ಬೋದು. ಆಮೇಲೆ ಫೈನಲಿ ಫ್ಲವರ್ ತೊಗೊಂಡು ಈ ಡೇನ ಹಾಗೆ ಮನೆಗೆ ಒಂದು ಸ್ವಲ್ಪ ತರಕಾರಿ ಕೂಡ ಬೇಕಿತ್ತು. ಹಂಗೆ ತರಕಾರಿ ತೊಗೊಳ್ಳೋಣ ಅಂತ ಬಂದೆ. ಫ್ರೂಟ್ಸ್ ಕೂಡ ಖಾಲಿಯಾಗಿತ್ತು ನಮ್ಮ ಮೇಡಮ್ಗೆ. ಹಾಗೆ ಫ್ರೂಟ್ಸ್ ಕೂಡ ತೊಗೊಂಡು ನೋಡಿ. ನೀವೇ ಎಲ್ಲ ಥರದ್ದು ಫ್ರೂಟ್ಸು ಮತ್ತು ತರಕಾರಿ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಇಟ್ಟಿದ್ದಾರೆ. ಹಾಗಾಗಿ ಫೈನಲಿ ನಮಗೆ ಬೇಕಾದ ತರಕಾರಿ ಮತ್ತು ಫ್ರೂಟ್ಸ್ ಎಲ್ಲ ತೊಗೊಂಡು ಈ ಡೇನ ಫೈನಲಿ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. Last time we talked, you had nothing to say. You chose to walk, give what we had away.